ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸುನಿಲ್ ಪ್ರಿಯಾ ಲಾಗ್. ಇದು ಸೋಮವಾರದ ಲಾಗ್. ನೆನ್ನೆ ಅಮ್ಮ ಮನೆಗೆ ಹಬ್ಬಕ್ಕೆ ಬಂದಿದ್ವಿ, ಹಾಗಾಗಿ ಇಲ್ಲೇ ಉಳ್ಕೊಂಡಿದ್ವಿ. ಇನ್ನು ಬೆಳಗ್ಗೆ ಎದ್ದು ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗಬೇಕು ಅಂತೇಳಿ ಹೋಗ್ತಾ ಇದ್ವಿ. ಇನ್ನು ಅಜ್ಜಿನೂ ಕೂಡ ಬೆಳಗ್ಗೆನೇ ಬೇಗ ಎದ್ದು ವಾಕ್ ಮಾಡ್ತಾಯಿದ್ರು. ಇನ್ನು ನನ್ನ ಮಗಳಿಗೆ ಕೂಡ ಬಾಯ್ ಹೇಳಿ ಮನೆಗೆ ಬಂದ್ವಿ. ಇನ್ನು ನಮ್ಮ ಮನೆ ಹತ್ರ ಇರೋ ಮಟನ್ ಅಂಗಡಿ ನೋಡಿದ್ರೆ ಫುಲ್ ಖಾಲಿ ಹೊಡಿತಾ ಇತ್ತು. ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಶನಿವಾರ ಹಬ್ಬ ಬಂದು ಭಾನುವಾರ ನಾನ್ ವೆಜ್ ಊಟ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತೇಳಿ. ನಾನು ಕೂಡ ಹಾಗೆ ಅಂದ್ಕೊಂಡೆ. ಸಂಡೇ ನಾನ್ ವೆಜ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು ಅಂತೇಳಿ. ಇನ್ನು ಮನೆಗೆ ಬಂದಿದ್ದ ತಕ್ಷಣ ನಮ್ಮ ಮನೆಯವರು ಹಾರ್ಲಿಕ್ಸ್ ಕಾಯಿಸ್ಕೊಟ್ರು. ಹಾರ್ಲಿಕ್ಸ್ ಕುಡಿದ್ವಿ. ನಾನು ಫೋಟೋ ತೆಗಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಆ ಥರ ನೋಡ್ತಾ ಇದ್ರು. ತುಂಬಾ ನಗು ಬಂತು ನನಗೆ. ಇನ್ನು ನಾನು ತಿಂಡಿಗೆ ಅಂತ ಏನು ಮಾಡಿರಲಿಲ್ಲ. ನಿನ್ನೆ ಹಬ್ಬಕ್ಕೆ ಅಡುಗೆ ಮಾಡಿದ್ವಲ್ಲ, ಅದೆಲ್ಲ ಸ್ವಲ್ಪ ಹಾಗೆ ಉಳ್ಕೊಂಡಿತ್ತು, ಅದನ್ನೇ ಬಿಸಿ ಮಾಡಿದೆ. ಇನ್ನು ಅವರು ಕೂಡ ತಿಂಡಿ ತಿಂದು ಡ್ಯೂಟಿಗೆ ಹೊರಟ್ರು. ಇನ್ನು ನಾನು ಕೂಡ ಮನೆಯೆಲ್ಲನೂ ಕ್ಲೀನ್ ಮಾಡಿದೆ. ಈ ಹೆಣ್ಮಕ್ಳು ಕಷ್ಟನೇ ಇದು. ಹಬ್ಬಕ್ಕಿಂತ ಮುಂಚೆನೂ ಕ್ಲೀನ್ ಮಾಡಬೇಕು, ಹಬ್ಬ ಆದಮೇಲೂ ಕ್ಲೀನ್ ಮಾಡಬೇಕು. ಒಂದೊಂದ್ಸಲಿ ಅನಿಸುತ್ತೆ ಹಬ್ಬ ಮಾಡೋದು ಸಾಕು, ಮತ್ತೆ ಎಲ್ಲನೂ ಕ್ಲೀನ್ ಮಾಡಬೇಕು, ಮತ್ತೆ ಎಲ್ಲ ಎತ್ತಿ ಮತ್ತೆ ಅದು ಉಳ್ಕೊಂಡಿದ್ದೆಲ್ಲ ತಿರ್ಗಾ ಬೆಳಗ್ಗೆ ತಿನ್ನಬೇಕು ನಾವೇನೆ ಅಂತ ಹೇಳಿ. ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ನಾನು ಕೂಡ ತಿಂಡಿ ತಿಂದೆ. ಇನ್ನು ಮಧ್ಯಾಹ್ನ ಒಬ್ಬಳೇ ಇರೋದ್ರಿಂದ ಅಡುಗೆ ಮಾಡ್ಕೊಂಡಿರಲಿಲ್ಲ. ಸ್ವಲ್ಪ ಕರ್ಬೂಜ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಕರ್ಬೂಜ ಜ್ಯೂಸ್ ಮಾಡಿ, ಮತ್ತು ಅದ್ರ ಜೊತೆಗೆ ಒಬ್ಬಿಟ್ಟಿತ್ತು, ಒಬ್ಬಿಟ್ಟಿಗೆ ಸ್ವಲ್ಪ ಬಿಸಿ ತುಪ್ಪ ಹಾಕ್ಕೊಂಡು ತಿಂದೆ. ಇನ್ನು ನಾನು ಒಬ್ಬಳೇ ಮನೇಲಿ ಇರೋದಕ್ಕೆ ತುಂಬಾ ಬೇಜಾರಾಗುತ್ತೆ. ಅಜ್ಜಿ ಮತ್ತು ಪಾಪು ಇಬ್ಬರೂ ಅಮ್ಮ ಮನೇಲೇ ಉಳ್ಕೊಂಡಿದ್ರು. ಒಬ್ಬರೇ ಇದ್ದಾಗ ಟೈಮ್ ಪಾಸ್ ಮಾಡೋದಂತೂ ತುಂಬಾ ಕಷ್ಟ. ಇನ್ನು ನಾನು ಕೂಡ ತಿಂದು ಗಿಡಕ್ಕೆಲ್ಲ ನೀರು ಹಾಕ್ತೆ. ನೆನ್ನೆ ಅಂತೂ ಹಬ್ಬ ನಮ್ಮ ಮನೇಲಿ ತುಂಬಾ ಚೆನ್ನಾಗಾಯಿತು. ನೀವೆಲ್ಲ ಹಬ್ಬ ಹೇಗೆ ಮಾಡಿದ್ರಿ ಅಂತೇಳಿ ಕಮೆಂಟ್ ಮಾಡಿ. ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ.